ಇವರೆಲ್ಲ ಬೆಂಬಲಕ್ಕಿಂತ ಮೇಯ್ನಾಗಿ ನಮ್ಮ ಸೌಮ್ಯ ಮೇಡಮ್ಗೆ ಒಂದು ಹಿತಾಸಕ್ತಿ ಇದೆ ಪದ್ಮನಾಭ. ಆದರೂ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಒಂದು ಅಜಾತ ಶತ್ರು ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಿ ಪದ್ಮನಾಭವ್ರದ್ದು. ಯಾಕೆ ಪದ್ಮನಾಭ ಬೆಂಗಳೂರು ಸೌತ್ ಬೆಂಗಳೂರಿಗೆ ನೀವು ಪ್ರತಿಯೊಬ್ಬರು ವೋಟ್ ಮಾಡಿ. ಕಾಂಗ್ರೆಸ್ ಪಕ್ಷ ಒಳ್ಳೆ ಪ್ರಣಾಳಿಕೆ ಕೊಟ್ಟಿದೆ. ಎಲ್ಲ ಕಮ್ಯುನಿಟಿಯವರು ಸೀನಿಯರ್ ಸಿಟಿಸನ್ಸ್ ಎಲ್ಲರನ್ನು ಇಲ್ಲ ನಾವು ಸೌಮ್ಯ ಮೇಡಮ್ಗೆ ವೋಟ್ ಹಾಕ್ತೀವಿ, ಸೌಮ್ಯ ಮೇಡಮ್ ಗೆಲ್ಲೇಬೇಕು ಅಂತ ಇದ್ದಾರೆ. ಆದ್ದರಿಂದ ನಮ್ಮ ಪಕ್ಷದಲ್ಲಿ ಸೌಮ್ಯ ಮೇಡಮ್ ಹೈಯೆಸ್ಟ್ ಮೆಜಾರಿಟಿ ಬರುತ್ತೆ ಪದ್ಮನಾಭದಲ್ಲಿ. ಸೌತಲ್ಲೇ ಅವ್ರು ಸುಮಾರು 2 ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ಹೇಳ್ತಾರೆ. ಇದುವರೆಗೂ ಯಾವುದೇ ಲೋಕಸಭಾ ಎಲೆಕ್ಷನಲ್ಲಿ ಪದ್ಮನಾಭನಗರದಲ್ಲಿ ಇಷ್ಟೊಂದು ಭರ್ಜರಿಯಾಗಿ ಪ್ರಚಾರ ನಡೆದಿರಲಿಲ್ಲ. ಈಗೇನೆಂದರೆ ಈಗ ಆಲ್ರೆಡಿ ಎಲೆಕ್ಷನಲ್ಲಿ ಹೊಸದಾಗಿ ಈಗ ನಮ್ಮ ಕಬಡ್ಡಿ ಬಾಬಣ್ಣವರು, ಎಲ್ ಶ್ರೀನಿವಾಸ್ ಅವರು ಹಾಗೂ ಸುರೇಶ್ ಅವರೆಲ್ಲ BJP ಅವರಿಂದ ನಮ್ಮ ಪಾರ್ಟಿಗೆ ಬಂದಿದ್ದು. ಅದೊಂದು ನಮ್ಮ ಕೈ ಒಳ್ಳೆ ಬೆಂಬಲ ಬಂದಿದ್ದು. ಅದ್ರ ಜೊತೆಗೆ ಇವರೆಲ್ಲ ಬೆಂಬಲಕ್ಕಿಂತ ಮೇಯ್ನಾಗಿ ನಮ್ಮ ಸೌಮ್ಯ ಮೇಡಮ್ಗೆ ಒಂದು ಹಿತಾಸಕ್ತಿ ಇದೆ ಪದ್ಮನಾಭ. ಏನಂದರೆ ಅವರ ಒಂದು ಒಳ್ಳೆ ಆರ್ಗನೈಸರ್ ಅನ್ನೋ ರೀತಿಯಿಂದ ಒಳ್ಳೆ ಹಿತಾಸಕ್ತಿ ಇದೆ. ಆದರೂ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಒಂದು ಅಜಾತ ಶತ್ರು ಅಂತ ಹೇಳ್ತಾರೆ ರಾಮಲಿಂಗಾರೆಡ್ಡಿ ಪದ್ಮನಾಭವ್ರದ್ದು. ಯಾಕೆ ಪದ್ಮನಾಭ ಬೆಂಗಳೂರು ಸೌತ್ ಬೆಂಗಳೂರಿಗೆ ಅವ್ರು ಯಾವಾಗಲೂ ಹೋದ್ರೂ ಬೆಳಗ್ಗೆ 8 ಗಂಟೆಗೆಲ್ಲ ಆಫೀಸಲ್ಲಿ ವಾಚ್ಮೆನ್ ಬಾಗಿಲು ತೆಗೆದು ಮುಂಚೆ ಅವ್ರು ಇರ್ತಾರೆ. ಕರೆಕ್ಟಾಗಿ 8 ಗಂಟೆಗೆಲ್ಲ ಹೋದವ್ರಿಗೆಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಆದ್ದರಿಂದ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ಗೆ ಅಪ್ಪ ಮಿನಿಸ್ಟ್ರು, ಮಗಳು ಒಳ್ಳೆ ಇರೋದ್ರಿಂದ ಅವರಿಬ್ಬರಿಗೋಸ್ಕರ ನೀವು ಪ್ರತಿಯೊಬ್ಬರು ವೋಟ್ ಮಾಡಿ. ಕಾಂಗ್ರೆಸ್ ಪಕ್ಷ ಒಳ್ಳೆ ಪ್ರಣಾಳಿಕೆ ಕೊಟ್ಟಿದೆ. ಈಗೇನು 5 ಗ್ಯಾರಂಟಿ 5 ನೆರವೇರಿಸಿದ್ದೀವಿ. ಈಗ ತಿರುಗಿ 1 ಲಕ್ಷ ಹೆಣ್ಮಕ್ಳಿಗೆ ಕೆಲವು ಪ್ರಣಾಳಿಕೆಗಳು ಕೊಟ್ಟಿದ್ದೀವಿ, ಎಲ್ಲ ನೆರವೇರಿಸ್ತದೆ. ಇದರಿಂದ ನಮಗೆ ಈ ಸಲ ಹೈಯೆಸ್ಟ್ ಜನ ಈಗ ಬೇರೆ ಎಲ್ಲ ಕಮ್ಯುನಿಟಿಯವರು ಸೀನಿಯರ್ ಸಿಟಿಸನ್ಸ್ ಎಲ್ಲರನ್ನು ಇಲ್ಲ ನಾವು ಸೌಮ್ಯ ಮೇಡಮ್ಗೆ ವೋಟ್ ಹಾಕ್ತೀವಿ, ಸೌಮ್ಯ ಮೇಡಮ್ ಗೆಲ್ಲೇಬೇಕು ಅಂತ ಇದ್ದಾರೆ. ಆದ್ದರಿಂದ ನಮ್ಮ ಪಕ್ಷದಲ್ಲಿ ಸೌಮ್ಯ ಮೇಡಮ್ ಹೈಯೆಸ್ಟ್ ಮೆಜಾರಿಟಿ ಬರುತ್ತೆ ಪದ್ಮನಾಭನಗರದಲ್ಲಿ. ಅದು ಪದ್ಮನಾಭನಗರ ಅಲ್ಲ, ಇಡೀ ಸೌತಲ್ಲೇ ಅವ್ರು ಸುಮಾರು 2 ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ಹೇಳ್ತಾರೆ. 5 ಗ್ಯಾರಂಟಿ ಯೋಜನೆಗಳು ಇನ್ನೂ ಕೆಲವರು ತಲುಪಿಲ್ಲ ಅಂತ ಒಂದು ಆರೋಪ. ನೋಡಿ, ಎಲ್ಲರಿಗೂ ತಲುಪಿದೆ. ಕೆಲವ್ರಿಗೆ ಅವ್ರ ರೆಕಾರ್ಡ್ ಪ್ರಾಬ್ಲಮ್ ಅಂಥವ್ರು ತಲುಪಿದೆ, ಪ್ರತಿಯೊಬ್ಬರಿಗೂ ತಲುಪಿದೆ. ನಿನ್ನೆ ಮೀಟಿಂಗ್ ಇಲ್ಲೇ ನೋಡಿ ಕೈ ಎತ್ತಾರೆ. ಒಂದು ಪದ್ಮನಾಭನಗರದಲ್ಲಿ 96,635 ಜನ ಫ್ರೀ ಕರೆಂಟ್ ಯೂಸ್ ಮಾಡ್ತಾಯಿದ್ದಾರೆ. 2,000 ರೂಪಾಯಿದು ಬಂದುಬಿಟ್ಟು 26,000 ಜನ ಯೂಸ್ ಮಾಡ್ತಾಯಿದ್ದಾರೆ. ಕೆಲವ್ರದ್ದು ಯಾರ್ದು ಒಬ್ಬರೇ ಮಿಸ್ ಆಗೋದು, ಅವ್ರ ರಿಕಾರ್ಡು ಡಬಲ್ ಎಂಟ್ರಿ ಆಗಿರೋದು ಅಥವಾ ಮಕ್ಕಳೆಲ್ಲ ಇದಿರೋದು, ಅದರಿಂದ ಆಗಿರ್ಬೋದು. ಬಿಟ್ಟರೆ ಟೋಟಲ್ ಸೌತ್ ಕಾನ್ಸ್ಟಿಟ್ಯೂನ್ಸಿಲೇ 7,35,000 ಜನ ಅಪ್ರಾಕ್ಸಿಮೇಟ್ ಪ್ಲಸ್ ಆರ್ ಮೈನಸ್ 7,35,000 ಜನ ಕರೆಂಟು ಎಲ್ಲ ಉಚಿತ ಕರೆಂಟ್ ಯೂಸ್ ಮಾಡ್ತಾಯಿದ್ದಾರೆ. ಆದ್ದರಿಂದ ನಮಗೆಲ್ಲರೂ ಆ ಉಚಿತ ಭಾಗ್ಯಗಳೆಲ್ಲರಿಗಾಗಿದೆ. ಅದರಿಂದ ನಮಗೆ ಬಡವರು ಕೈ ಹಿಡಿತಾರೆ ಪಕ್ಷನ. ಅದನ್ನ ನಮ್ಮ ಪಕ್ಷ ಗೆದ್ದೇ ಬರುತ್ತೆ. ಜೊತೆಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಪ್ಲಸ್ ಸೌಮ್ಯ ರೆಡ್ಡಿ ಅವರು ಒಳ್ಳೆ ಕೆಲಸ ನೋಡಿ ಜನರು ಓಟ್ ಹಾಕ್ತಾರೆ. ಹಾಗೆ ನಮ್ಮ ಪಕ್ಷಾಧ್ಯಕ್ಷ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಒಳ್ಳೆ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಆ ಪ್ರಣಾಳಿಕೆ ಮೇಲೆ ನಮ್ಮ ಪಕ್ಷ ಗೆಲ್ತಂತ. ಸ್ವಾಮಿ ಹಿಂದುತ್ವ ಅಲ್ಲ, ನಾವು ಹಿಂದೂಗಳೇ, ನಮ್ಮದು ಹಿಂದುತ್ವನೇ. ಅವ್ರಿಗೇನೋ ಓಟ್ಗೋಸ್ಕರ ಹೇಳ್ತಾರೆ ಹಿಂದುತ್ವ ನಮ್ಮದು. ನಾವೇನು ಹಿಂದೂಗಳಲ್ವ? ನಾವೇನು ದೇವ್ರ ಪೂಜೆ ಮಾಡಲ್ವ? ನಾವೇನು ದೇವಸ್ಥಾನಕ್ಕೆ ಹೋಗಲ್ಲ? ನಮ್ಮದು ಹಿಂದುತ್ವ ಇದೆ, ನಮ್ಮದು ಎಲ್ಲ ಇದೆ. ಅವ್ರು ಹೇಳ್ತಾರೆ ಅವ್ರು ಬೇರೆ ದಾರಿ ಇಲ್ಲ, ಏನೋ ಒಂದು ಹೇಳಬೇಕು, ಸುಳ್ಳು ಹೇಳಬೇಕು. ಅವ್ರ ಕೈ ಹೇಳೋದೆಲ್ಲ ಸುಳ್ಳು ಹೇಳುವ BJP ಅವರು. ಆ ಸುಳ್ಳಿಲ್ಲ, ಇದೊಂದು ಸುಳ್ಳು. ಮಹಿಳೆಯರ ಸುರಕ್ಷೆ, ನಮ್ಮ ಅನ್ನದಾತ ಸುರಕ್ಷೆ, ಜೊತೆಗೆ ಅವ್ರು ಮಾಡಿರೋಂಥ ಕೆಲಸಗಳ ಸುರಕ್ಷೆ ಎಲ್ಲ ಇದೆ. ಅದೇ ರೀತಿ ನಾನು ಎಲ್ಲ ಸೌತ್ ಜನರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಪಾರ್ಟಿ ಅಭ್ಯರ್ಥಿ ಆದಂಥ ಸೌಮ್ಯ ರೆಡ್ಡಿ ಅವರಿಗೆ ಚಿಹ್ನೆ 3 ನಂಬರ್ಗೆ ವೋಟ್ ಹಾಕಿ ಎಲ್ಲರೂ ನಾಳೆ ಬೆಂಬಲಿಸಬೇಕಾಗಿ ವಿನಂತಿ. ಜೂನ್ 4ನೇ ತಾರೀಕು ಸಾಯಂಕಾಲ ನಮ್ಮ ಸೌಮ್ಯ ರೆಡ್ಡಿ ಅವರು 2 ಲಕ್ಷ ಅಂತರದಿಂದ ಗೆಲ್ತಾರೆ. ಅದರಿಂದ ತಾವೆಲ್ಲರೂ ಜೂನ್ 4ನೇ ತಾರೀಕು ಸಾಯಂಕಾಲ ನೋಡಿ ಸೌಮ್ಯ ರೆಡ್ಡಿ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ವಿರೋಧ ಪಕ್ಷ ನಾಯಕರು ನೋಡಿ, ಕೆಲವರು ಘಟಾನುಘಟಿ ನಾಯಕರು ಸೋತಾಗ್ತಾರೆ. ಅಂಥ ಘಟನೆ ಹೇಳೋಕ್ಕಾಗೋದೇ ಇಲ್ಲ. ನಿಮ್ಮನ್ನು ಆಂಧ್ರದಲ್ಲಿ ನೋಡಿರ್ಬೋದು, 26 ವರ್ಷದಿಂದ ಅವರ ರಾಜಕೀಯ ನಾಯಕರು ದಯಾಕರ್ ರಾವ್ ಅಂತ ಹೇಳ್ಬಿಟ್ಟು 26 ವರ್ಷ ಹುಡುಗಿ ಸೋಲಿಸ್ಬಿಟ್ರು. ಎಲ್ಲ ಟೈಮ್ ಒಂದೇ ಥರ ಇರಲ್ಲ. ಈಗ ನಮ್ಮ ಅನುಕೂಲ ನಮ್ಮ ಕಡೆ ಇದೆ. ಆದ್ದರಿಂದ ನಮ್ಮ ಪಕ್ಷ ಹೆಸರು ಗೆದ್ದೇ ಗೆಲ್ಲುತ್ತೆ. ನಮ್ಮ ಸೌಮ್ಯ ಮೇಡಮ್ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೂ ಅಂತ ಇಡೀ ಕರ್ನಾಟಕದಲ್ಲೇ ಒಳ್ಳೆ ಹೆಸರಿದೆ. ಜೊತೆಗೆ ನಮ್ಮ ಪಕ್ಷಾಧ್ಯಕ್ಷ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾರ್ ಆಗಿರ್ಬೋದು. ಜೊತೆಗೆ ಮೇನ್ ಏನಪ್ಪ ಅಂದರೆ ಈಗಿರೋ MP ಯಾರ ಕೈಗೂ ಸಿಗಲ್ಲ. ಇಲ್ಲಿ ಅಪ್ಪ ಮಗಳು MP ಆಗಿರ್ತಾರೆ, ಅಪ್ಪ ಮಿನಿಸ್ಟರ್ ಆಗಿರ್ತಾರೆ. ಪ್ರತಿಯೊಬ್ಬರು ಹೋಗಿ ಅವ್ರ ಹತ್ರ ಏನೇ ಕೆಲಸ ಮಾಡಿಸ್ಕೊಂಡು